ಇಲ್ಲಿ ಒಂದು ಮಾತು ನೀವು ನೆನಪಿನಲ್ಲಿಟ್ಕೊಳ್ಳಿ, ನಮ್ಮವರು ನಿಮ್ಮವರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಎಲ್ಲ ಕೇಳಿ, ಸರ್ಕಾರ ಅಂತಕ್ಕಂಥದ್ದು ನಿರಂತರವಾಗಿರ್ತದೆ. ಸರ್ಕಾರ ಅಂತಕ್ಕಂಥದ್ದಕ್ಕೆ ಉತ್ತರದಾಯಿತ್ವದ ಜವಾಬ್ದಾರಿ ಇರ್ತದೆ. ಯಾವುದೇ ಸರ್ಕಾರ ಇರಲಿ, ಯಾರೇ ಆಡಳಿತದಲ್ಲಿರಲಿ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ನಾನು ಹೇಳಿದ್ದು. 13,288 ಕೋಟಿ ಹಣ ಬಂದದ್ದು ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ, ಕುಡಿಲಿಕ್ಕೆ ನೀರಿಲ್ಲದಂಥ ಸ್ಥಿತಿ ಅದ ಅನ್ನೋದನ್ನು ನಾನು ಮನಗಂಡು ಹೇಳಿದೆ. ಎಲ್ಲ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ತಪ್ಪಾಗಿದ್ದರೆ ಖಂಡಿತವಾಗಿಯೂ ತಪ್ಪತ್ತೇ ಹೇಳಬೇಕು. ಅದಕ್ಕೆ ನಾನು ಹೇಳೋದು ಉತ್ತರದಾಯಿತ್ವದ ಜವಾಬ್ದಾರಿ ಇದೆ. ಅಲ್ಲ, ನಾನು ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಬಿಡ್ತೇನೆ. ಅವ್ರು ಏನು ನಿರ್ಣಯ ಮಾಡ್ಬೇಕು ಅನ್ನೋದು ಅವ್ರು ಮಾಡ್ಬೇಕು. ಯಾಕಂದ್ರೆ ನಾ ಹೊರಗಡೆ ಇದ್ದು ಅದು ಮಾಡಿ ಇದು ಮಾಡಿ ಅಂತ ಹೇಳೋದಿಲ್ಲ. ಸರ್ಕಾರದ ಜವಾಬ್ದಾರಿ ಅದ, ಕರ್ತವ್ಯ ಅದ, ಉತ್ತರದಾಯಿತ್ವದ ಜವಾಬ್ದಾರಿ ಅದ. ಮುಂದೆ ನಾವು ಮಾಡಬೇಕಾದಂಥ ಅಭಿವೃದ್ಧಿಯ ನೀಲನಕ್ಷೆನೂ ಅವ್ರು ಮುಂದಿಟ್ಟುಕೊಂಡು ಆಡಳಿತ ಮಾಡಬೇಕು. ಥ್ಯಾಂಕ್ ಯು. ಅಧಿಕಾರಿಗಳು ಕೂಡ ಸರಣಿ ಸಾವಾಗಿದೆ. ಇದೆಲ್ಲದ ಕಡೆಗೆ ಸರ್ಕಾರ ಗಮನ ಕೊಡ್ತಲ್ಲ, ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸರ್ಕಾರ ಯಾವುದರಲ್ಲಿ ಬಿಸಿ ಆಗಿದೆ ಮತ್ತು ನಿಮ್ಮ ಪ್ರಕಾರ? ಡಿ.ಕೆ. ಶಿವಕುಮಾರ್ ಸರ್ಕಾರ ಕರೆಕ್ಟ್, ನೀವು ಮಸಾಲೆಗೆ ಬಂದ್ರಿ. ಈಗ ಸರ್ಕಾರ ಎದರಲ್ಲಿ ಬಿಸಿ ಆಗಿದೆ ಅಂದ್ರೆ ಕುರ್ಚಿ ಕಿತ್ತಾಟದಲ್ಲಿ ಬಿಸಿ ಆಗಿದೆ. ನಾ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹಿಂದುಳಿದವ್ರು ಹೇಳ್ತಾರೆ, ದಲಿತರು ಹೇಳ್ತಾರೆ. ನಾವು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಲಿಂಗಾಯತರು ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪನವ್ರು ನನಗೆ 93 ವರ್ಷ ನಾ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅವ್ರು ಹೇಳ್ತಾರೆ. ಇದರ ಜೊತೆಯಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಂತೇಳಿ ನಮ್ಮವ್ರು ಹೇಳ್ತಾರೆ, SC STದವರು. ಅದಕ್ಕಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಾಗಿ ಕೂತಿದ್ದಾರೆ. ಯಾರ್ಯಾರು? ಡಿ.ಕೆ. ಶಿವಕುಮಾರ್ ಅವರು ಗೌಡ್ರು ಆಗ್ಬೇಕಂತಾರೆ. ನಮ್ಮ ದಲಿತರು ಹೇಳ್ತಾ ಇದ್ದಾರೆ ಜಾರಕಿಹೊಳಿ ಅವರು ಆಗ್ಬೇಕಂತಾರೆ, ಡಾಕ್ಟರ್ ಪರಮೇಶ್ವರ್ ಆಗ್ಬೇಕಂತಾರೆ. ಇನ್ನು ಉಳಿದವ್ರು ಹೇಳ್ತಾರೆ ನಾವು ಆಗ್ಬೇಕಂಥೇಳಿ. ಹೀಗೆ 3 ಗುಂಪುಗಳಾಗಿ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತ ಅನ್ನೋದು ಸತ್ತೋಗ್ಯದ. ಆಡಳಿತ ನಿಷ್ಕ್ರಿಯ ಆಗ್ಯದ. ಕ್ಲೈಮ್ಯಾಕ್ಸ್ ಇಷ್ಟೇ. ಇದೇ ರೀತಿ ಇನ್ನೊಂದು 2-3 ತಿಂಗಳು ಹೊಡೆದಾಟ ಆತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಎಸ್, ನಾವು ನಮ್ಮಲ್ಲಿನೂ ಭಿನ್ನಾಭಿಪ್ರಾಯಗಳಿದ್ದಾವ. ನಮ್ಮೊಳಗೆ ಕಚ್ಚಾಡ್ತಾ ಇದ್ದೀವಿ. ಆ ಕಚ್ಚಾಟದೊಳಗನ ನಿಮ್ಮ ತೊಗರಿ ಹೋರಾಟ ಆಗಿಲ್ಲ. ಅದಕ್ಕೆ ನಾನು ಹೇಳೋದು ಪೂರ್ಣ ಕೇಳಿ, ನಾನು ಯಾವುದೂ ಮುಚ್ಚಿಡೋದಿಲ್ಲ, ಸತ್ಯ ಹೇಳ್ತೇನೆ ನಿಮಗೆ. ನಮ್ಮದು ಲಕ್ಷ್ಯ ಈ ಸರ್ಕಾರದ ವೈಫಲ್ಯ ಕಡೆ ಜಾಸ್ತಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ನಾವೇ ಚೂರಿ ತೊಗೊಂಡು ಚುಚ್ಚು ಪ್ರಯತ್ನ ಮಾಡ್ತಾಯಿದ್ದೀವಿ ನಮ್ಮೊಳಗೆ. ಅದಕ್ಕೆ ನಾನು ಹೇಳುವಂಥದ್ದು ನಮ್ಮಲ್ಲಿನೂ ಲೋಪ ಆಗಿದೆ. ಆದರೆ ಅವರು ವಿಧಾನಸೌಧದೊಳಗೆ ಕುರ್ಚಿ ಮೇಲೆ ಕೂತು ಕಚ್ಚಾಡ್ತಾ ಇದ್ದಾರೆ. ನಾವು ಊರು ಹೊರಗಡೆ ನಿಂತು ನಾವು ಮಾಡ್ತಾಯಿದ್ದೀವಿ. ಗೊತ್ತಾಯ್ತಲ್ಲ, ಊರು ಹೊರಗಡೆ ನಿಂತ ಅಂದ್ರೆ ಗೊತ್ತಾಯ್ತಲ್ಲ. ಹಾಂ, ಯಾವುದು ಇಲ್ಲ. ಈಗ ಅಧ್ಯಕ್ಷ ಆಗೋದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಹೇಳಬೇಕಾಗ್ತದೆ. ಸುಮ್ಮನೆ ನಾವು ಯಾರು ಏನಾರ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ನಾನು ವ್ಯಾಖ್ಯಾನ ಮಾಡೋದಿಲ್ಲ. ಯಾಕಂದ್ರೆ ನಮ್ದು ಹೈಕಮಾಂಡ್ ಸಮರ್ಥವಾಗಿದೆ, ಈ ಸಮಸ್ಯೆನೂ ಪರಿಹಾರ ಮಾಡ್ತದೆ, ಈ ನಮ್ಮೊಳಗೆ ಭಿನ್ನಾಭಿಪ್ರಾಯನೂ ಪರಿಹಾರ ಮಾಡ್ತದೆ. ಆ ಕಡೆ ನಿಟ್ಟಿನಲ್ಲಿ ನಮ್ಮ ನಾಯಕರು ದೆಹಲಿಯವರು ಗಮನ ಹರಿಸ್ತಾರೆ. ಯಾಕಂದ್ರೆ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ 3 ರಾಜ್ಯಗಳಲ್ಲಿ ಚುನಾವಣೆ ಆಯಿತು. 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದದ. ಮುಂದೆ ಯಾವುದೇ ಚುನಾವಣೆ ಆದ್ರೂ ಭಾರತೀಯ ಜನತಾ ಪಕ್ಷನೇ ಬರ್ತದೆ. ದೇಶದ 30 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ ಮುಂದೆ. ಕರ್ನಾಟಕ ನಾನು ಏಕನಾಥ್ ಶಿಂದೆ ಬರ್ತಾರೋ, ಉದ್ಧವ್ ಠಾಕ್ರೆ ಬರ್ತಾರೋ, ಅಜಿತ್ ಪವಾರ್ ಬರ್ತಾರಂತ ಹೇಳೋದಿಲ್ಲ. ಆದ್ರೆ ಒಂದು ಸತ್ಯ,
ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ದೇಶದಲ್ಲಿರ್ತಕ್ಕಂಥ ಬಹುದೊಡ್ಡ ಪಕ್ಷ, ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂತ ಕುಂದ್ರದಲ್ಲ. ಇಲ್ಲಿ ಒಂದು ಮಾತು ನೀವು ನೆನಪಿನಲ್ಲಿಟ್ಕೊಳ್ಳಿ, ನಮ್ಮವರು ನಿಮ್ಮವರು ಅನ್ನೋ ಪ್ರಶ್ನೆ ಬರೋದಿಲ್ಲ. ಎಲ್ಲ ಕೇಳಿ, ಸರ್ಕಾರ ಅಂತಕ್ಕಂಥದ್ದು ನಿರಂತರವಾಗಿರ್ತದೆ. ಸರ್ಕಾರ ಅಂತಕ್ಕಂಥದ್ದಕ್ಕೆ ಉತ್ತರದಾಯಿತ್ವದ ಜವಾಬ್ದಾರಿ ಇರ್ತದೆ. ಯಾವುದೇ ಸರ್ಕಾರ ಇರಲಿ, ಯಾರೇ ಆಡಳಿತದಲ್ಲಿರಲಿ, ಅದರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದೆ ಅಂತ ನಾನು ಹೇಳಿದ್ದು. 13,288 ಕೋಟಿ ಹಣ ಬಂದದ್ದು ಸಮರ್ಪಕವಾಗಿ ಅಭಿವೃದ್ಧಿ ಆಗಿಲ್ಲ, ಕುಡಿಲಿಕ್ಕೆ ನೀರಿಲ್ಲದಂಥ ಸ್ಥಿತಿ ಅದ ಅನ್ನೋದನ್ನು ನಾನು ಮನಗಂಡು ಹೇಳಿದೆ. ಎಲ್ಲ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದು ತಪ್ಪಾಗಿದ್ದರೆ ಖಂಡಿತವಾಗಿಯೂ ತಪ್ಪತ್ತ ಹೇಳಬೇಕು. ಅದಕ್ಕೆ ನಾನು ಹೇಳೋದು ಉತ್ತರದಾಯಿತ್ವದ ಜವಾಬ್ದಾರಿ ಇದೆ. ಅಲ್ಲ, ನಾನು ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಬಿಡ್ತೇನೆ. ಅವ್ರು ಏನು ನಿರ್ಣಯ ಮಾಡ್ಬೇಕು ಅನ್ನೋದು ಅವ್ರು ಮಾಡ್ಬೇಕು. ಯಾಕಂದ್ರೆ ನಾ ಹೊರಗಡೆ ಇದ್ದು ಅದು ಮಾಡಿ ಇದು ಮಾಡಿ ಅಂತ ಹೇಳೋದಿಲ್ಲ. ಸರ್ಕಾರದ ಜವಾಬ್ದಾರಿ ಅದ, ಕರ್ತವ್ಯ ಅದ, ಉತ್ತರದಾಯಿತ್ವದ ಜವಾಬ್ದಾರಿ ಅದ. ಮುಂದೆ ನಾವು ಮಾಡಬೇಕಾದಂಥ ಅಭಿವೃದ್ಧಿಯ ನೀಲನಕ್ಷೆನೂ ಅವ್ರು ಮುಂದಿಟ್ಟುಕೊಂಡು ಆಡಳಿತ ಮಾಡಬೇಕು. ಥ್ಯಾಂಕ್ ಯು. ಸರ್, ಈಗ ರೈತರ ಆತ್ಮಹತ್ಯೆ ಹೇಳಿದ್ರಿ, ಬಾಣಂತಿಯರ ಸಾವು, ಆಮೇಲೆ ಅಧಿಕಾರಿಗಳು ಕೂಡ ಸರಣಿ ಸಾವಾಗಿದೆ. ಇದೆಲ್ಲದ ಕಡೆಗೆ ಸರ್ಕಾರ ಗಮನ ಕೊಡ್ತಲ್ಲ, ಅಭಿವೃದ್ಧಿ ಶೂನ್ಯ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಸರ್ಕಾರ ಯಾವುದರಲ್ಲಿ ಬಿಜಿ ಆಗಿದೆ ಮತ್ತು ನಿಮ್ಮ ಪ್ರಕಾರ? ಡಿ.ಕೆ. ಶಿವಕುಮಾರ್ ಸರ್ಕಾರ ಕರೆಕ್ಟ್, ನೀವು ಮಸಾಲೆಗೆ ಬಂದ್ರಿ. ಈಗ ಸರ್ಕಾರ ಎದರಲ್ಲಿ ಬಿಜಿ ಆಗಿದೆ ಅಂದ್ರೆ ಕುರ್ಚಿ ಕಿತ್ತಾಟದಲ್ಲಿ ಬಿಜಿ ಆಗಿದೆ. ನಾ ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಹಿಂದುಳಿದವ್ರು ಹೇಳ್ತಾರೆ, ದಲಿತರು ಹೇಳ್ತಾರೆ. ನಾವು ಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಲಿಂಗಾಯತರು ಹೇಳ್ತಾರೆ. ಶಾಮನೂರು ಶಿವಶಂಕರಪ್ಪನವ್ರು ನನಗೆ 93 ವರ್ಷ ನಾ ಮುಖ್ಯಮಂತ್ರಿ ಆಗಲೇಬೇಕು ಅಂತ ಅವ್ರು ಹೇಳ್ತಾರೆ. ಇದರ ಜೊತೆಯಲ್ಲಿ ದಲಿತ ಮುಖ್ಯಮಂತ್ರಿ ಆಗಬೇಕಂತೇಳಿ ನಮ್ಮವ್ರು ಹೇಳ್ತಾರೆ, SC STದವರು. ಅದಕ್ಕಾಗಿ ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಾಗಿ ಕೂತಿದ್ದಾರೆ. ಯಾರ್ಯಾರು? D.K. ಶಿವಕುಮಾರ್ ಅವರು ಗೌಡ್ರು ಆಗ್ಬೇಕಂತಾರೆ. ನಮ್ಮ ದಲಿತರು ಹೇಳ್ತಾ ಇದ್ದಾರೆ ಜಾರಕಿಹೊಳಿ ಅವರು ಆಗ್ಬೇಕಂತಾರೆ, ಡಾಕ್ಟರ್ ಪರಮೇಶ್ವರ್ ಆಗ್ಬೇಕಂತಾರೆ. ಇನ್ನು ಉಳಿದವ್ರು ಹೇಳ್ತಾರೆ ನಾವು ಆಗ್ಬೇಕಂತೇಳಿ. ಹೀಗೆ 3 ಗುಂಪುಗಳಾಗಿ ಕುರ್ಚಿ ಕಚ್ಚಾಟದಲ್ಲಿ ಆಡಳಿತ ಅನ್ನೋದು ಸತ್ತೋಗ್ಯದ. ಆಡಳಿತ ನಿಷ್ಕ್ರಿಯ ಆಗ್ಯದ. ಕ್ಲೈಮ್ಯಾಕ್ಸ್ ಇಷ್ಟೇ. ಇದೇ ರೀತಿ ಇನ್ನೊಂದು 2-3 ತಿಂಗಳು ಹೊಡೆದಾಟ ಆತಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲಿಕ್ಕೆ ಸಾಧ್ಯ ಇಲ್ಲ. ಎಸ್, ನಾವು ನಮ್ಮಲ್ಲಿನೂ ಭಿನ್ನಾಭಿಪ್ರಾಯಗಳಿದ್ದಾವ. ನಮ್ಮೊಳಗೆ ಕಚ್ಚಾಡ್ತಾ ಇದ್ದೀವಿ. ಆ ಕಚ್ಚಾಟದೊಳಗನ ನಿಮ್ಮ ತೊಗರಿ ಹೋರಾಟ ಆಗಿಲ್ಲ. ಅದಕ್ಕೆ ನಾನು ಹೇಳೋದು ಪೂರ್ಣ ಕೇಳಿ, ನಾನು ಯಾವುದೂ ಮುಚ್ಚಿಡೋದಿಲ್ಲ, ಸತ್ಯ ಹೇಳ್ತೇನೆ ನಿಮಗೆ. ನಮ್ಮದು ಲಕ್ಷ್ಯ ಈ ಸರ್ಕಾರದ ವೈಫಲ್ಯ ಕಡೆ ಜಾಸ್ತಿ ಇರಬೇಕಾಗಿತ್ತು. ಅದನ್ನು ಬಿಟ್ಟು ನಾವೇ ಚೂರಿ ತೊಗೊಂಡು ಚುಚ್ಚು ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮೊಳಗೆ. ಅದಕ್ಕೆ ನಾನು ಹೇಳುವಂಥದ್ದು, ನಮ್ಮಲ್ಲಿನೂ ಲೋಪ ಆಗಿದೆ. ಆದರೆ ಅವರು ವಿಧಾನಸೌಧದೊಳಗೆ ಕುರ್ಚಿ ಮೇಲೆ ಕೂತು ಕಚ್ಚಾಡ್ತಾ ಇದ್ದಾರೆ. ನಾವು ಊರು ಹೊರಗಡೆ ನಿಂತು ನಾವು ಮಾಡ್ತಾ ಇದ್ದೀವಿ. ಗೊತ್ತಾಯ್ತಲ್ಲ, ಊರು ಹೊರಗಡೆ ನಿಂತ ಅಂದ್ರೆ ಗೊತ್ತಾಯ್ತಲ್ಲ. ಹಾಂ, ಯಾವುದು ಇಲ್ಲ. ಈಗ ಅಧ್ಯಕ್ಷ ಆಗೋದ್ರ ಬಗ್ಗೆ ನಮ್ಮ ಹೈಕಮಾಂಡ್ ಹೇಳಬೇಕಾಗ್ತದೆ. ಸುಮ್ಮನೆ ನಾವು ಯಾರು ಏನಾರ ಹೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ನಾನು ವ್ಯಾಖ್ಯಾನ ಮಾಡೋದಿಲ್ಲ. ಯಾಕಂದ್ರೆ ನಮ್ದು ಹೈಕಮಾಂಡ್ ಸಮರ್ಥವಾಗಿದೆ, ಈ ಸಮಸ್ಯೆನೂ ಪರಿಹಾರ ಮಾಡ್ತದೆ, ಈ ನಮ್ಮೊಳಗೆ ಭಿನ್ನಾಭಿಪ್ರಾಯನೂ ಪರಿಹಾರ ಮಾಡ್ತದೆ. ಆ ಕಡೆ ನಿಟ್ಟಿನಲ್ಲಿ ನಮ್ಮ ನಾಯಕರು ದೆಹಲಿಯವರು ಗಮನ ಹರಿಸ್ತಾರೆ. ಯಾಕಂದ್ರೆ ಈ ಲೋಕಸಭಾ ಚುನಾವಣೆ ಮುಗಿದ ಮೇಲೆ 3 ರಾಜ್ಯಗಳಲ್ಲಿ ಚುನಾವಣೆ ಆಯಿತು. 3 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದದ. ಮುಂದೆ ಯಾವುದೇ ಚುನಾವಣೆ ಆದ್ರೂ ಭಾರತೀಯ ಜನತಾ ಪಕ್ಷನೇ ಬರ್ತದೆ. ದೇಶದ 30 ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಕ್ಷನೇ ಅಧಿಕಾರಕ್ಕೆ ಬರ್ತದೆ. ಮುಂದೆ ಕರ್ನಾಟಕ
ಏಕನಾಥ್ ಶಿಂದೆ ಯಾರು ಬರ್ತಾರೆ ಅಂತ ಕೇಳ್ತಾರೆ. ನಾನು ಏಕನಾಥ್ ಶಿಂದೆ ಬರ್ತಾರೋ, ಉದ್ಧವ್ ಠಾಕ್ರೆ ಬರ್ತಾರೋ, ಅಜಿತ್ ಪವಾರ್ ಬರ್ತಾರಂತ ಹೇಳೋದಿಲ್ಲ. ಆದ್ರೆ ಒಂದು ಸತ್ಯ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ, ದೇಶದಲ್ಲಿರ್ತಕ್ಕಂಥ ಬಹುದೊಡ್ಡ ಪಕ್ಷ, ಅತಿ ಹೆಚ್ಚು ರಾಜ್ಯಗಳಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ, ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡು ಕುಂದಿರೋದಿಲ್ಲ.